ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ವೆಂಕಟೇಶ್ ಬಾಬು ಅವರಿದ್ದಾರೆ, ಚಿತ್ರನಟಿ, ಕನ್ನಡದ ಖ್ಯಾತ ಚಿತ್ರತಾರೆ ರಮ್ಯಾ ಅವರ ಬಯಾಲಜಿಕಲ್ ಫಾದರ್, ಅವರ ತಂದೆ. ಎಸ್, ರಂಜಿತಾ ಅವರು ಪ್ರೆಗ್ನೆಂಟ್ ಅನ್ನುವಂಥ ವಿಷಯ ನಿಮಗೆ ಗೊತ್ತಾಗಿದ್ದೆ ಆವಾಗ? ಮದುವೆ ಆದಮೇಲೆ ಎಷ್ಟು ದಿನಗಳಿಗೆ? ಮದುವೆ ಆಗಿ ನಾನು 81ನಲ್ಲಿ ನಾನು ಮದುವೆ ಆಗಿದ್ದು. 81ನಲ್ಲಿ ಮದುವೆ ಆಗಿ ನನಗೆ ಸಮ್ವೇರ್ ಅರೌಂಡ್ 81 ಡಿಸೆಂಬರಲ್ಲಿ ಅವಳಿಗೆ ಪ್ರೆಗ್ನೆಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿ ಹೇಳಿದ್ಲು. ಓಕೆ. ನಾನು ಇನ್ಫ್ಯಾಕ್ಟ್ ನಾನು ಅವಳು ಮದುವೆ ಆಗಿದೆ ಅಂತ ಹೇಳಿದಾಗ, ನಾವು ಇಷ್ಟು ಚಿಕ್ಕ ವಯಸ್ಸಲ್ಲಿದ್ದೀವಿ, ನಮಗೆ ಮಗು ಆದರೆ ಹೇಗೆ ಅದನ್ನು ನಿಭಾಯಿಸೋದು, ಇವಾಗಲೇ ನಾವು ಇಷ್ಟು ಕಷ್ಟಪಡ್ತಾಯಿದ್ದೀವಿ, ಹೇಗೆ ನಿಭಾಯಿಸೋದು ಅಂತ ಹೇಳ್ಬಿಟ್ಟು ನಾನು ಅವಳ ಹತ್ರ ಒಂದು ಡಿಸ್ಕಸ್ ಮಾಡಿದೆ. ಅವಳಿಗೆ ಫ್ಯೂಚರ್ ನೋಡಬೇಕಲ್ಲ, ಇವಾಗ ಪ್ರೆಗ್ನೆಂಟ್ ಆಗಿದೆಯಾ, ಪ್ರೆಗ್ನೆಂಟ್ ಆಗಿ ಇನ್ನೊಂದು 9 ಮಂತ್ಸಿಗೆ ನಿನ್ನ ಮಗು ಆಗುತ್ತೆ, ಮಗು ಆದಮೇಲೆ ಅದಕ್ಕೆ ಒಳ್ಳೆಯ ಒಂದು ಫ್ಯೂಚರ್ ಕೊಡಬೇಕು, ನಿನಗೂ ಆಸೆ ಆಕಾಂಕ್ಷೆಗಳಿದೆ, ಇವಾಗಲೇ ನಮ್ಮಿಬ್ಬರ ಜೀವನ ಈ ಥರ ಇರುವಾಗ ಇದರ ಮಧ್ಯದಲ್ಲಿ ಮಗು ಒಂದು ಬಂತು ಅಂದರೆ ಹೇಗೆ ಅಂತ ಹೇಳಿದ್ರು. ಸರಿ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಾ, ನಾವು 9 ಮಂತ್ಸ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ನೀವು ಚೆನ್ನಾಗಾಗ್ಬೋದು, ಸೊ ವಿಲ್ ಗೋ ಹ್ಯಾಡ್ ವಿತ್ ದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಅವಳೇ ನನಗೆ ಸಮಾಧಾನ ಮಾಡಿದ್ರು. ಈವನ್ ಟುಡೇ ಐ ಸ್ಟಿಲ್ ರಿಮೆಂಬರ್. ಆವಾಗ ನಂದಾ ಥಿಯೇಟ್ರ್ ರೋಡಲ್ಲಿ ಒಂದು ಪಾರ್ಕಲ್ಲಿ ಕೂತ್ಕೊಂಡು ನಾವಿಬ್ಬರು ಮಾತಾಡಿ ಇದನ್ನು ಡಿಸೈಡ್ ಮಾಡಿದ್ವಿ. ನಾವು ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಆ ಪಾರ್ಕಲ್ಲಿ ಕೂತ್ಕೊಂಡು ಅವಳು ನನಗೆ ಹೇಳಿದ್ಲು, ಐ ವಿಲ್ ಗಿವ್ ಎ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು. ಏನಮ್ಮ ಅಂದರೆ ಐ ಬಿಕಮ್ ಪ್ರೆಗ್ನೆಂಟ್ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದ್ಮೇಲೆ ತಿರ್ಗಾ ಇದನ್ನೊಂಥರ ಕಾಮಾಗಿರೋ ಜಾಗದಲ್ಲಿ ಕೂತ್ಕೊಂಡೆಲ್ಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು ತಿರ್ಗಾ ವಿ ಕೇಮ್ ಟು ಸೇಮ್ ಪ್ಲೇಸ್ ಆ್ಯಂಡ್ ಐ ಟೋಲ್ಡ್ ಹರ್, ಯಾವ ಥರ ಡಿಸೈಡ್ ಮಾಡಿದ್ಯಾ, ನಾವಿಬ್ಬರು ಇದನ್ನ ಒಂದು ಫ್ಯೂಚರ್ ಆಫ್ ದ ಚೈಲ್ಡ್ ಅಂತ ಹೇಳಿದಾಗ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ನನಗೆ ಗೊತ್ತು ನೀವು ಚೆನ್ನಾಗಿ ಆಗ್ತೀರಾ, ಚೆನ್ನಾಗಿ ಮುಂದೆ ಬರ್ತೀರಾ ಅಂತ ಹೇಳ್ಬಿಟ್ಟು ಅಂತ. ಸೊ ಲೆಟ್ಸ್ ಗೋ ಹೆಡ್ ವಿತ್ ಮೈ ಪ್ರೆಗ್ನೆನ್ಸಿ ಅಂತ ಹೇಳಿದ್ರು. ನಂದೇನಿಲ್ಲಮ್ಮ, ನಂದೇನು ಅಡ್ಡಿ ಇಲ್ಲ ಅಂತ ನಾನು ಹೇಳಿದೆ. ನಾನು ಓಕೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಭಾಳ ಜನ ಹೆಣ್ಣುಮಕ್ಳಿಗೆ ಆಸೆ ಇರುತ್ತೆ ತಮ್ಮ ತಂದೆ ತಾಯಿ ಕೈಲಿ ಆರೈಕೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು, ತವ್ರ ಮನೆಯಲ್ಲಿ ಇರಬೇಕು ಅನ್ನುವಂಥದ್ದು. ಆ ರೀತಿ ಬರಲಿಲ್ಲ ಅವಳು ತಾಯಿ ಮನೆಗೆ ಹೋಗಲಿಲ್ಲ, ನಾನೇ ಎಲ್ಲ ನೋಡ್ಕೊತಾ ಇದ್ದೆ. ಅವರು ಎಲ್ಲೂ ಆರೈಕೆಗೆ ಏನು ಹೋಗಲಿಲ್ಲ ಅವಳು. ಓಕೆ. ಎಲ್ಲ ಹೋಗಲಿಲ್ಲ. ಶಿ ಡಿಡ್ಂಟ್ ಗೋ, ಶಿ ವಾಸ್ ವಿತ್ ಮೀ ಈವನ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್, ಶಿ ವಾಸ್ ವಿತ್ ಮೀ. ಸೊ ಡೆಲಿವರಿ ಆಗಿದ್ದೆಲ್ಲಿ, ಯಾವ ಹಾಸ್ಪಿಟ್ಲಿಗೆ? ಐಡಿಯಲ್ ನರ್ಸಿಂಗ್ ಹೋಮಲ್ಲಿ ಅವಳ ಡೆಲಿವರಿ ಆಗಿದ್ದು. ಓಕೆ. ಅದು ಭಾಳ ಕಷ್ಟಪಟ್ಟು ನರ್ಸಿಂಗ್ ಹೋಮ್ ಹುಡುಕಿದ್ವಿ ನಾವು. ಆವಾಗ ನಾನು ಎಷ್ಟು ಜಯನಗರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನರ್ಸಿಂಗ್ ಹೋಮ್ ತೋರಿಸಿದ್ರು, ಇಲ್ಲಿ ಇದು ಬೇಡ, ಅದು ಆಗ ನರ್ಸಿಂಗ್ ಬೇಡ, ನರ್ಸಿಂಗ್ ಹೋಮ್ ಬೇಡ ಅಂತ ಹೇಳ್ಬಿಟ್ಟು ಸದಾಶಿವನಗರದಲ್ಲಿ ಇದ್ದ ಐಡಿಯಲ್ ನರ್ಸಿಂಗ್ ಹೋಮೇ ಅವಳು ಸೆಲೆಕ್ಟ್ ಮಾಡಿದ್ಲು. ಅವಳೇ ಸೆಲೆಕ್ಟ್ ಮಾಡಿದ್ದು, ಇಲ್ಲೇ ನಾನು ಡೆಲಿವರಿ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಸಾರಕ್ಕೆಯಿಂದ ಸದಾಶಿವನಗರ ಬೆಂಗಳೂರಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವು ಹೋಗಬೇಕಾಯಿತು. ಇಟ್ ವಾಸ್ ಕ್ವೈಟ್ ಲಾಂಗ್ ಡಿಸ್ಟೆನ್ಸ್ ಆಲ್ಸೋ. ಆಗಿನ ಕಾಲದಲ್ಲಿ ಟ್ರಾಫಿಕ್ ಕಮ್ಮಿ, ಸೊ ಅಷ್ಟಾಗಿ ನನಗೇನು ಕಷ್ಟ ಅನಿಸಿಲ್ಲ ಹೋಗ್ಬಿಟ್ಟು ಬರಲಿಕ್ಕೆ. ಬಟ್ ಸ್ಟಿಲ್ ಇಟ್ ವಾಸ್ ಲಾಂಗ್ ಡಿಸ್ಟೆನ್ಸ್. ಸೊ ರಮ್ಯಾ ಹುಟ್ಟಿದ ದಿನ ನಿಮಗೆ ನೆನಪಿದೆಯಾ? ಖಂಡಿತ. ಹೇಗಿತ್ತು ಆ ದಿನ? ಹೇಗಿತ್ತು ಅಂದರೆ, ಅವತ್ತು ನೈಟು ನಾನು ಹೋಗಿ ಅಡ್ಮಿಟ್ ಮಾಡಿದೆ. ನೈಟ್ ಅಡ್ಮಿಟ್ ಮಾಡಿ ಅವಳು ನೈಟ್ 1:30ಗೇನೋ ಡೆಲಿವರಿ ಕೊಟ್ಟಳು ಅಂತ ಕಾಣುತ್ತೆ. ಟೈಮಲ್ಲಿ ನಾನು ಬೆಳಗ್ಗೆ ಹೋದೆ. ಬೆಳಗ್ಗೆ ಹೋಗಿ ಅಷ್ಟರಲ್ಲಿ ಡೆಲಿವರಿ ಆಗಿತ್ತು ಅವಳಿಗೆ. 2 days ಶಿ ಸ್ಟೇಡ್ ಇನ್ ಹಾಸ್ಪಿಟಲ್, ಐಡಿಯಲ್ ನರ್ಸಿಂಗ್ ಹೋಮಲ್ಲಿ 2 ದಿವಸ ಇದ್ಲು. ಆಮೇಲೆ 7,000 ಏನೋ ಚಾರ್ಜ್ ಮಾಡಿದ್ರು ಅವರು. ಆಗಿನ ಕಾಲದಲ್ಲೇ ಒಂದು 7,000 ಚಾರ್ಜ್ ಮಾಡಿದ್ರು. ನಾನು ಕಷ್ಟಪಟ್ಟೆ, 7,000ಕ್ಕೇ ನಾನು ಕಷ್ಟಪಟ್ಟೆ. ನನ್ನ ಫ್ರೆಂಡ್ ಒಬ್ಬರು ವೆಂಕಟರಾಮ್ ಅಂತಿದ್ದಾರೆ, ಅವ್ರ ಹತ್ರ ಹೋಗಿ ನಾನು ದುಡ್ಡು ತೊಗೊಂಡು ಹೋಗಿ ಅವಳನ್ನ ಡಿಸ್ಚಾರ್ಜ್ ಮಾಡಿಕೊಂಡು, ಆಗಿನ ಕಾಲದಲ್ಲಿ 150 ರೂಪಾಯಿ ಕೊಟ್ಟೆ. ಸದಾಶಿವನಗರಕ್ಕಿಂದ ಸಾರಕ್ಕಿಗೆ ಬರೋಕ್ಕೆ ಒಂದು ಅಂಬಾಸಿಡರ್ ಟ್ಯಾಕ್ಸಿ, ಅದು ಹಳೆ ಕಾಲದ ಟ್ಯಾಕ್ಸಿ, ಅದು ಅಂಬಾಸಿಡರ್ ಕಾರು. ಆ ಕಾರಲ್ಲಿ ನಾನು ಕರ್ಕೊಂಬಂದೆ ಅದನ್ನ. ಇವತ್ತು ಅದೆಲ್ಲ ನೆನಪಿದೆ ನನಗೆ.
ಅಲ್ಲಿ ಕೂಡ ರಂಜಿತಾ ಅವ್ರಿಗೆ ತಾಯಿ ಆರೈಕೆ ಅನ್ನೋದಿರಲಿಲ್ಲ. ತಾಯಿ ಯಾರು ಅವ್ರ ತಾಯಿ ಅವರ ತಾಯಿ ಇಲ್ಲ ಪಾಪ, ಅದು ಅವ್ರ ತಾಯಿ ಆರೈಕೆ ಇರಲಿಲ್ಲ. ನಾನೇ ನೋಡ್ಕೊತಾ ಇದ್ದೆ. ಇಟ್ ಈಸ್ ಎ ಡಿಫಿಕಲ್ಟ್ ಪೀರಿಯಡ್ ಫಾರ್ ಅವಳಿಗೂ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ ಆ ಟೈಮಲ್ಲಿ ತಾಯಿ ಆರೈಕೆ ಅನ್ನೋದು ಭಾಳ ಮುಖ್ಯವಾದ ಒಂದು ಸ್ಟೇಜ್ ಅದು. ಮಗು ಒಂದು ಅಟ್ಲೀಸ್ಟ್ ಒಂದು 6 months 7 months ಇರೋವಾಗ ಯಾರು ತಾಯಿ ಆರೈಕೆ ಇರಬೇಕಾಗಿದ್ದು ಇದು ಯೂಶಲಿ ಅದಿರುತ್ತೆ. ಆದರೆ ಅನ್ಫಾರ್ಚುನೇಟ್ ಇರಲಿಲ್ಲ ಅದು. ದ ನೆಕ್ಸ್ಟ್ ಬಿಗ್ ಕ್ವಶನ್, ನಾಮಕರಣ. ಮಗುವಿನ ನಾಮಕರಣ ಏನಂತ ಹೆಸರಿಟ್ಟಿದ್ದು ನೀವು? ಅದು ಭಾಳ ಒಳಗೆ ಈಗ ರಮ್ಯಾ ಅಂದರೆ ಮನೆ ಮಾತು ನಿಜಕ್ಕೂ ಅವಾಗ 6 ಕೋಟಿ ಜನದ ಮನೆ ಮಾತಾಗಿದೆ. ಹೌದು. ಆವಾಗ ನಾಮಕರಣದ ಸಂದರ್ಭ ಹೇಗಿತ್ತು? ಆ ನಾಮಕರಣದ ಸಮಯದಲ್ಲಿ ವಿ ಹ್ಯಾಡ್ ಡಿಫ್ರೆಂಟ್ ಚಾಯ್ಸಸ್ ಇತ್ತು. ಆವಾಗ ನಮ್ಮ ಮಾಡಿ ಮೇಲೆ ಕೆಳಗಡೆ ಓನರ್ಸ್ ಇದ್ದರು. ಅವರು ಶಿ ವಾಸ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರಿಗೆ 3 ಜನ ಹೆಣ್ಮಕ್ಳಿದ್ರು ಅವ್ರ ಮನೇಲೂ. ಅವರು ಭಾಳ ಕ್ಲೋಸ್, ಇವಳನ್ನ ಕಂಡ್ರೆ ಭಾಳ ಇಷ್ಟ. ಆ 3 ಜನ ಇದ್ರಲ್ಲ ಫ್ರೆಂಡ್, ಅದೇ ಓನರ್ ಮನೆ ಅವರು ಎಲ್ಲ ನಾವೆಲ್ಲ ಸೇರಿಕೊಂಡು ದಿವ್ಯಾ ಅಂತ ಹೆಸರಿಟ್ವಿ. ನಾನು ಅವಳನ್ನ ಡಿಪ್ಪಿ ಅಂತ ಕರಿತಾ ಇದ್ದೆ. ನಾನು ರಮ್ಯಾನ ಬರ್ತ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇದೆ? ಇದೆ ಸರ್, ಖಂಡಿತ ಇದೆ. ಐಡಿಯಲ್ ನರ್ಸಿಂಗ್ ಹೋಮ್ ಇದೆ. ತೋರಿಸ್ಬೋದಾ ಅದನ್ನ ನೀವು? ಯಾಕೆ, ಖಂಡಿತ ತೋರಿಸ್ತೀನಿ. ನೇಮ್ ಆಫ್ ದ ಫಾದರ್ ವೆಂಕಟೇಶ್ ಬಾಬು BC, ನೇಮ್ ಆಫ್ ದ ಮದರ್ ರಂಜಿತಾ MB, ಜನನ ತಾರೀಕು 29/11/1982. ಸೊ ಇದು ವೆಂಕಟೇಶ್ ಬಾಬು ಅವರು ಹೇಳೋ ಪ್ರಕಾರ ರಮ್ಯಾಳ ಬರ್ತ್ ಸರ್ಟಿಫಿಕೇಟ್. ಸಹಜವಾಗಿ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಮಗುವಿನ ಹೆಸರಿರೋದಿಲ್ಲ, ಆದರೆ ತಂದೆ ಮತ್ತು ತಾಯಿಯ ಹೆಸರಿರುತ್ತೆ. ಸೊ ಹೀಗೆ ರಮ್ಯಾ ತಂದೆ ತಾಯಿಯ ಆರೈಕೆಯಲ್ಲಿ ಬೆಳೆದು ದೊಡ್ಡವಳಾಗ್ತಾ ಹೋದ್ಲು. ರಮ್ಯಾಗೆ ಆಗ ಇಟ್ಟಿದಂಥ ಹೆಸರು ದಿವ್ಯಾ. ವೆಂಕಟೇಶ್ ಬಾಬು ಅವರು ಪ್ರೀತಿಯಿಂದ ಡಿಪ್ಪಿ ಅಂತ ಕರೀತಾ ಇದ್ರು. ಹಾಗಾದರೆ ರಮ್ಯಾ ಅವರ ಬಾಲ್ಯ ಹೇಗಿತ್ತು, ತಂದೆ ತಾಯಿಯ ಜೊತೆ ಅವರ ಒಡನಾಟ ಹೇಗಿತ್ತು, ಆ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.